ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ಹಳೆ ಪೇಪರ್ ಎಲ್ಲ ನಿಮ್ಮ ಮನೇಲಿ ಇದೆ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಬಿಸಾಡಕ್ಕೆ ಹೋಗಬೇಡಿ. ಪಾಲಿಥಿನ್ ಕವರ್ ಯಾವುದೇ ಇರ್ಬೋದು, ಅದನ್ನು ಬಿಸಾಡಬೇಡಿ. ಅಥವಾ ಒಂದು ಬಾಕ್ಸ್ ಇದ್ರೂ ಪರವಾಗಿಲ್ಲ, ಬಾಟ್ಲು, ಅದನ್ನು ಸಹ ಬಿಸಾಡಬೇಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬಾಟ್ಲ್ ಇತ್ತಂದರೆ, ಇಲ್ಲ ಅಂದ್ರೂ ನೀವು ಬೇರೆ ಯಾರ ಮನೆಯಲ್ಲಾಗಲಿ ಪಾಲಿಥಿನ್ ಕವರ್ ಅಥವಾ ಬಾಟಲ್ಸ್ ಇದ್ದರೆ ನೀವು ಇದನ್ನು ನೋಡಿದ್ದಾದ್ಮೇಲೆ ನೀವು ತಗೊಂಡು ಬಂದು ನೀವೇ ಇಟ್ಕೊತೀರಾ ಬಾಟಲ್ಸ್ ಎಲ್ಲ. ನೋಡಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ಪೂರ್ತಿ ವಿಡಿಯೋನ ನೋಡಿ. ನೋಡಿ, ಇದರಲ್ಲಿ ಮೊದಲನೇದಾಗಿ ನಾನು 2 ಕಲರ್ ಪೇಪರ್ಸ್ನ ಅಂದರೆ ಪಾಲಿಥಿನ್ ಕವರ್ಸ್ನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಮತ್ತು ಪಿಂಕ್ ಕಲರ್ದು ನಾನು ತಗೊಂಡಿದ್ದೀನಿ. ಇವೆರಡು ಕಟ್ ಮಾಡಿದ್ದಾದಮೇಲೆ ನೋಡಿ, ಈ ರೀತಿ ಒಂದಕ್ಕೊಂದು ಗಂಟು ಹಾಕ್ತಾ ಬರಬೇಕು. ಒಂದಕ್ಕೊಂದು ಜಾಯಿನ್ ಮಾಡಿಬಿಟ್ಟು ನಾವು ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ವೋ ಅಷ್ಟನ್ನು ಸಹ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಮ್ಮಿನೇ ಜಾಯಿನ್ ಮಾಡ್ಕೊಳ್ಳಿ, ಮತ್ತೆ ಬೇಕಾದರೆ ಅದನ್ನು ಇನ್ನೂ ಸ್ವಲ್ಪ ಬೇಕಾದರೆ ಅದನ್ನು ಜಾಯಿನ್ ಮಾಡ್ಕೊಬೋದು. ಒಂದಕ್ಕೊಂದು ಗಂಟು ಮಧ್ಯನೂ ಹಾಕ್ಕೊಬೋದು. ನೋಡಿ, ಅದೇ ಥರ ಪಿಂಕ್ ಕಲರ್ ಪೇಪರ್ಸ ನಾನು ಸೇಮ್ ತಗೊಂಡು ಅದೇ ಥರನೇ ಗಂಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ಎರಡೂ ಪೇಪರ್ಗೂ ಗಂಟು ಹಾಕಿದ್ದಾದಮೇಲೆ ಈ ರೀತಿ ಖಾಲಿ ಬಾಕ್ಸ್ ಅಥವಾ ಬಾಟ್ಲ್ ಇದ್ರೆ ಒಂದು ತಗೊಳ್ಳಿ. ನೀವು ಎಷ್ಟು ದೊಡ್ಡದು ಬೇಕೋ ನಿಮಗೆ ಅಷ್ಟು ದೊಡ್ಡನ್ನ ತಗೊಬೋದು. ನನಗೆ ಇಷ್ಟು ಸಾಕು ಅಂತ ನಾನು ಇದನ್ನು ತಗೊಂಡಿದ್ದೀನಿ. ಅದೇ ಥರ ಇದು ಸಾಫ್ಟ್ ಆಗಿರೋದ್ರಿಂದ ಕಟ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ನಾನು ಬೆರಳಲ್ಲಿ 1 ಇಂಚ್ ಥರ ನಾನು ಅಳತೆ ತಗೊಂಡು ಸೇಮ್ ಪೂರ್ತಿ ಎಷ್ಟಿದೆಯೋ ಅಷ್ಟು ಬಾಟಲ್ನ ನಾನು ಅದೇ ಥರ ಸೇಮ್ ಅಳತೆಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸುತ್ತಲೂ ಕಟ್ ಮಾಡಿದ್ದಾಯಿತು, ನೀವೇ ನೋಡ್ತಿದ್ದೀರಲ್ಲ. ಕಟ್ ಮಾಡಿದ್ದಾದಮೇಲೆ ನಾವೇನು ಪೇಪರ್ಸ್ನ ಕಟ್ ಮಾಡಿಟ್ಟಿದ್ವೋ ಅದನ್ನು ಒಂದ್ರ ಮೇಲೆ ಒಂದು ನೋಡಿ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದಾದ್ಮೇಲೆ ಒಂದು ನೀವು ಈ ರೀತಿ ಅದನ್ನು ಸುತ್ತುತ್ತಾ ಬರಬೇಕು ಎಲ್ಲ ಕಡೆನೂ. ನೋಡಿ, ನೀವು ಇದನ್ನು ಈ ರೀತಿ ಮಾಡ್ತಾ ಬರಬೇಕು ಪೂರ್ತಿ ಎಲ್ಲ ಕಡೆಗೂ. ನೋಡಿ, ಮೊದಲು ಬ್ಲ್ಯಾಕ್ ಕಲರ್ ಪೇಪರ್ ತಗೊಂಡು ಒಳಗಡೆ ಸೇರಿಸಿದ್ದೀನಿ. ಅದೇ ಥರ ರೆಡ್ ಆದಮೇಲೆ ಬ್ಲ್ಯಾಕು, ಸೇಮ್ ಇದು ಅಷ್ಟೇ. ನೋಡಿ, ಕೈಯಲ್ಲಿ ಹಿಂಗೆ ಸುತ್ತಬಿಟ್ಟು ಬ್ಲ್ಯಾಕ್ ಒಂದ್ಸಲ ಹಾಕ್ತಿದ್ದೀನಿ, ಮತ್ತು ಪಿಂಕ್ ಕಲರ್ ಇನ್ನೊಂದ್ಸಲ ಹಾಕ್ತಿದ್ದೀನಿ. ಒಂದಕ್ಕೆ ಆ ಕಲರ್ ಹಾಕ್ತಿದ್ದೀನಿ, ಇನ್ನೊಂದಕ್ಕೆ ಬಂದ್ಬಿಟ್ಟು ಇನ್ನೊಂದು ಪಿಂಕ್ ಕಲರ್ನ ಹಾಕ್ತಿದ್ದೀನಿ. ಎರಡನ್ನೂ ಅಷ್ಟೇ ಸೇಮ್ ಒಂದೇ ಥರ ಅಳತೆಯಲ್ಲೇ ಕಟ್ ಮಾಡಿರೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಪೂರ್ತಿ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಎಷ್ಟು ಕಟ್ ಮಾಡಿ ಇಟ್ಟಿದ್ದೀರೋ ಬಾಕ್ಸು ಅಷ್ಟರಲ್ಲೂ ಈ ರೀತಿ ಸೇರಿಸ್ತಾ ಕೆಳಗಡೆಗೆ ಮಾಡ್ತಾ ನೋಡಿ, ಈ ರೀತಿ ಕೆಳಗೆ ಮಾಡ್ತಾ ಪೂರ್ತಿ ನೋಡಿ, ನೀವೇ ನೋಡ್ಬೋದು. ಪೂರ್ತಿ ಎಲ್ಲ ಕಡೆಯಿಂದನೂ ಸೇಮ್ ಮೇಲೆ ಯಾವ ರೀತಿ ತಗೊಂಡಿನೋ ಅದೇ ಥರ ಎಲ್ಲ ಕಡೆಯಿಂದ ತಗೊಂಡು ಕೆಳಗಡೆಯಿಂದ ನೋಡಿ ಸೇಮ್ ಒಂದು ಬ್ಲ್ಯಾಕ್ ಆದಮೇಲೆ ಪಿಂಕ್, ಇದೇ ಥರ ಎಲ್ಲ ಮಾಡಿಬಿಟ್ಟು ಕಾರ್ನರಲ್ಲಿ ಏನು ಎಕ್ಸ್ಟ್ರಾ ಒಂದು ಮಿಕ್ಕಿರುತ್ತೆ ಅದನ್ನು ಅಲ್ಲಿ ಗಂಟು ಸಿಕ್ಸ್ಬಿಟ್ಟು ಒಂದು ಗಂಟು ಥರ ನೀವು ಇದನ್ನು ಮಾಡಬೇಕು. ನೋಡಿ, ತಿರುಗಿಸ್ಬಿಟ್ಟು ಒಳಗಡೆ ಸೇರಿಸ್ಬಿಟ್ರೆ ಸಾಕು, ಮತ್ತೆ ಅದು ಓಪನ್ ಆಗೋದಿಲ್ಲ. ಈ ರೀತಿ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ರೆಡಿ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಇದನ್ನು ಮಾಡಬೇಕಾಗಿರೋದು ಇಷ್ಟೇ. ಮತ್ತೆ ಅಲ್ಲಿ ಲಾಕ್ ಮಾಡಿಬಿಟ್ರೆ ಅಂತ ಅದು ಓಪನ್ ಸಹ ಆಗೋದಿಲ್ಲ. ಮತ್ತು ಅದ್ರ ಮೇಲೆ ಹ್ಯಾಂಡಲ್ಗೋಸ್ಕರ ಇನ್ನೂ ಒಂದು ಪೀಸ್ ಇತ್ತು, ಅದಕ್ಕೆ ನೋಡಿ ನಾನು ಇದೇ ಥರ ಸೇಮ್ ಕಲರ್ದು ಕವರ್ನ ಪಾಲಿಥಿನ್ ಕವರ್ನ ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಮಾಡಿಬಿಟ್ಟು ಅದು ಸಹ ಅಷ್ಟೇ ಸೇಮ್ 2 ಗಮ್ ಹಾಕಿ ಅದಕ್ಕೆ ನೀವು ಸೈಡಲ್ಲಿ ನೀವು ಹ್ಯಾಂಡಲ್ ಥರ ಇಟ್ಕೊಳೋದಕ್ಕೆ ಈ ರೀತಿ ಅಂಟಿಸ್ಕೊಬೋದು. ನೋಡಿ, ಇದನ್ನು ಅಂಟಿಸ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ಬ್ಯಾಗ್ ರೆಡಿ ಆಯಿತು. ಈ ಕೆಳಗಡೆ ಖಾಲಿ ಕಾಣ್ತಿದೆಯಲ್ಲ ಅಂತ ಮಾತ್ರ ಅಂದ್ಕೊಬೇಡಿ. ಅದಕ್ಕೂ ನಾವು ನೋಡಿ ಸೇಮ್ ಕಲರ್, ನೋಡಿ ನಾನು ಪಿಂಕ್ ಕಲರ್ ತಗೊಂಡಿದ್ದೀನಿ. ನೀವು ಬೇಕಾದರೆ ಬ್ಲ್ಯಾಕ್ ಅಥವಾ ನೀವು ಯಾವ ಪಾಲಿಥಿನ್ ಕವರ್ನ ಯೂಸ್ ಮಾಡಿದ್ದೀರೋ ಆ ಕವರ್ದು ನೀವು ಈ ರೀತಿ ಒಂದು ಪೀಸ್ನ ತಗೊಂಡು ಅದ್ರ ಒಳಗಡೆ ನೀವು ಕೆಳಗಡೆ ಇಡಬೇಕಾಗತ್ತೆ, ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆನ ನೋಡಿ ಕೆಳಗಡೆ ಇಟ್ಬಿಟ್ರೆ ಅಂತೂ ಸೇಮ್ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಒಂದ್ಸಲ ನೀವೇ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ನೀವು ಯಾವುದೇ ಒಂದು ಚಿಕ್ಕ ಚಿಕ್ಕ ವಸ್ತುಗಳಾಗ್ಬೋದು, ಬಡ್ಸ್ ಆಗ್ಬೋದು, ಪೌಡರ್ಸು, ಏನು ಬೇಕಾದರೂ ಇಡ್ಬೋದು. ನೋಡಿ, ನೀವು ಕೂಮ್ಬೇಕಾದ್ರೆ ಇದನ್ನು ಹಾಗೆ ಎಲ್ಲಾದರೂ ಇಟ್ಟರು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.